ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋಲಿ ನೀವು ಕೂಡ ಒಂದು ಹೊಸ ಮನೆ ಸಲುವಾಗಿ ಇಲ್ಲ ಆಫೀಸ್ ಸಲುವಾಗಿ ಪ್ರಿಂಟರ್ ಅನ್ನು ತಗೋಬೇಕಂತ ಇದ್ರೆ ಈ ವಿಡಿಯೋನ ಮುಗಿವರೆಗೂ ನೋಡಿ. ಈ ವಿಡಿಯೋಲಿ ನಾನು ಎಪ್ಸಾನ್ L3110 ಇಕೋ ಟ್ಯಾಂಕ್ ಪ್ರಿಂಟರಿನ ಕಂಪ್ಲೀಟ್ ರಿವ್ಯೂ ಅನ್ನು ಮಾಡ್ತಾ ಇದ್ದೀನಿ. ಎಷ್ಟು ರೂಪಾಯಿಗೆ ಸಿಗುತ್ತೆ, ಏನೆಲ್ಲ ಫೀಚರ್ಸ್ ಇದೆ, ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇದು ಎಪ್ಸಾನ್ L3110 ಇಕೋ ಟ್ಯಾಂಕ್ ಪ್ರಿಂಟರ್. ಬೇಸಿಕಲಿ ಇಕೋ ಟ್ಯಾಂಕ್ ಅಂದರೆ ಈ ಪ್ರಿಂಟರಿಂದ ನೀವು ಬಹಳಷ್ಟು ಕಡಿಮೆ ಕಾಸ್ಟಲ್ಲಿ ಪ್ರಿಂಟನ್ನು ತೆಗಿಬೋದು. ಅದಕ್ಕಾಗಿ ಇದನ್ನು ಬಹಳಷ್ಟು ಎಕನಾಮಿಕಲ್ ಹಾಗೂ ಪ್ರಿಂಟರ್ ಎದುರುಗಡೆ ನಿಮಗೊಂದು ಇಂಕ್ ಟ್ಯಾಂಕ್ ಥರ ಒಂದು ಬಾಕ್ಸನ್ನು ಕೊಟ್ಟಿರುವಂಥದ್ದು. ಅದಕ್ಕಾಗಿ ಇದನ್ನು ಒಂದು ಇಕೋ ಟ್ಯಾಂಕ್ ಪ್ರಿಂಟರ್ ಅಂತ ಕರೀತಾರೆ. ಸೊ ಈ ರೀತಿಯ ಒಂದು ಬಾಕ್ಸಲ್ಲಿ ನಿಮಗೆ ಈ ಪ್ರಿಂಟರನ್ನು ಕೊಟ್ಟಿರುವಂಥದ್ದು ಹಾಗೂ ಬಾಕ್ಸ್ ಮೇಲ್ಗಡೆ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಎಷ್ಟು ಪೇಜಸ್ಗಳನ್ನು ಇದು ಪ್ರಿಂಟ್ ಮಾಡುತ್ತೆ, ಮಾಡೆಲ್ ಯಾವುದು, ಎಲ್ಲ ಇನ್ಫಾರ್ಮೇಷನನ್ನು ನೀವು ಇಲ್ಲಿಂದ ಚೆಕ್ ಮಾಡ್ಬೋದು. ಸೊ ಬಾಕ್ಸ್ ಓಪನ್ ಮಾಡಿದರೆ ಇದರಲ್ಲಿ ನಿಮಗೆ ಮೇನ್ ಪ್ರಿಂಟರ್, ಒಂದು ಯೂಸರ್ ಮ್ಯಾನ್ಯುವಲ್, ಒಂದು USB ಕೇಬಲ್ ಹಾಗೂ ಒಂದು ಪವರ್ ಕೇಬಲ್ ಜೊತೆ 4 ಇಂಕ್ ಬಾಟಲ್ಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈ ಇಂಕ್ ಬಾಟಲಲ್ಲಿ ಒಂದು ಬ್ಲ್ಯಾಕ್ ಇಂಕ್ ಬಾಟಲ್ ಹಾಗೂ 3 ಕಲರಿಂಗ್ ಬಾಟಲ್ ಅಂದರೆ ಯೆಲ್ಲೋ, ಮಜೆಂಟಾ ಮತ್ತು ಸೈನ್ ಕಲರ್ ಬಾಟಲ್ಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಬ್ಲ್ಯಾಕ್ ಇಂಕ್ ಬಾಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೆಗಿಬೇಕಾದ್ರೆ ಯೂಸ್ ಆಗುತ್ತೆ ಹಾಗೂ ಉಳಿದಿರೋ ಕಲರಿಂಗ್ ಬಾಟಲ್ಗಳು ಕಲರ್ ಪ್ರಿಂಟ್ ತೆಗಿಬೇಕಾದ್ರೆ ಯೂಸ್ ಆಗುವಂಥದ್ದು. ಇವಾಗ ನಮ್ಮ ಮೇನ್ ಪ್ರಿಂಟರನ್ನು ನೋಡೋದಾದರೆ ಪ್ರಿಂಟರ್ ಹಿಂದ್ಗಡೆ ನಿಮಗೊಂದು ಪವರ್ ಸಪ್ಲೈ ಸಲುವಾಗಿ ಒಂದು ಪೋರ್ಟನ್ನು ಕೊಟ್ಟಿರುವಂಥದ್ದು. ಇಲ್ಲಿ ನೀವು ನಿಮ್ಮ ಪವರ್ ಕೇಬಲನ್ನು ಅಟ್ಯಾಚ್ ಮಾಡಬೇಕು ಹಾಗೂ ಸೈಡಲ್ಲಿ ನಿಮಗೆ ಒಂದು USB ಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನೀವು ಈಸಿಲಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಕೂಡ ಪ್ರಿಂಟ್ ತೆಗಿಬಹುದು. ನೆಕ್ಸ್ಟ್ ನೀವು ಪ್ರಿಂಟರ್ ಮೇಲ್ಗಡೆ ನೋಡಿದರೆ ಪೇಪರ್ ಹಾಕೋ ಸಲುವಾಗಿ ಪೇಪರ್ ಟ್ರೇನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನಿಮ್ಮ ಬ್ಲ್ಯಾಂಕ್ ಪೇಪರ್ಸ್ಗಳನ್ನು ಹಾಕಬೇಕು ಹಾಗೂ ಇಲ್ಲಿ ಕೆಳಗಡೆ ನಿಮಗೊಂದು ಪೇಪರ್ ಸೈಜನ್ನು ಎಷ್ಟು ಇರುತ್ತೋ ಅಷ್ಟು ಸೈಜನ್ನು ಕೂಡ ನೀವು ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಪ್ರಿಂಟರ್ ಎದುರುಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಎಪ್ಸಾನ್ ಬ್ರ್ಯಾಂಡಿಂಗನ್ನು ನೋಡ್ಬೋದು ನೀವು ಫ್ರಂಟಲ್ಲಿ. ಗೈಸ್, ಹಾಗೆ ಎದುರುಗಡೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಬಾಕ್ಸ್ ಥರ ಕಾಣಿಸ್ತಾ ಇದೆ. ಬೇಸಿಕಲಿ ಇದು ಪ್ರಿಂಟರಿನ ಮೇನ್ ಪಾರ್ಟ್. ಇದನ್ನು ನೀವು ಓಪನ್ ಮಾಡಿದರೆ ಇದರಲ್ಲಿ ನಿಮಗೆ 4 ಬೇರೆ ಬೇರೆ ಕಲರ್ಫುಲ್ ಟ್ಯಾಂಕ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ಪ್ರತಿಯೊಂದು ಟ್ಯಾಂಕ್ ಮೇಲೂ ಒಂದು ಕ್ಯಾಪ್ ಇದೆ. ತುಂಬಾ ಯುನೀಕ್ ಆಗಿರುವ ಡಿಸೈನ್ ಇದು. ಹಾಗೂ ಈ ಕ್ಯಾಪನ್ನು ನೀವು ಓಪನ್ ಮಾಡಿ ಇದರಲ್ಲಿ ಇಂಕ್ ಖಾಲಿಯಾಗಿತ್ತು ಅಂದರೆ ಫಿಲ್ ಮಾಡ್ಬೋದು. ನಿಮಗೆ ಇದರಲ್ಲಿ ಇಂಕ್ ಹೇಗೆ ಫಿಲ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಸೊ ಪ್ರಿಂಟರ್ ಮೇಲ್ಗಡೆ ನೀವು ಎಲ್ಲ ಕಂಟ್ರೋಲ್ ಬಟನ್ಸ್ಗಳನ್ನು ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್, ಕಲರ್ ಪ್ರಿಂಟ್. ಬೇಸಿಕಲಿ ಇದೊಂದು ಆಲ್ ಇನ್ ಒನ್ ಪ್ರಿಂಟರ್. ನೀವು ಇದರಲ್ಲಿ ಸ್ಕ್ಯಾನ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಒಂದು ಬೇಸಿಕ್ ಮನೆ ಹಾಗೂ ಆಫೀಸಲ್ಲಿ ಯೂಸ್ ಆಗೋ ಎಲ್ಲ ಕೆಲಸನೂ ಈ ಪ್ರಿಂಟರ್ ಈಸಿಲಿ ಮಾಡ್ಬೋದು. ನೆಕ್ಸ್ಟ್, ಈ ಪ್ರಿಂಟರಲ್ಲಿ ಇಂಕ್ ಖಾಲಿ ಆಗಿದ್ದರೆ ಫಿಲ್ ಮಾಡೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್. ಬಾಕ್ಸಲ್ಲಿ ನಿಮಗೆ 4 ಬಾಟಲ್ಸ್ಗಳನ್ನು ಆಲ್ರೆಡಿ ಕೊಟ್ಟಿರುವಂಥದ್ದು ಹಾಗೂ ನೀವು ಈ ಬಾಟಲ್ ಕ್ಯಾಪನ್ನು ಓಪನ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಯುನೀಕ್ ಆಗಿರುವ ಡಿಸೈನನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಸ್ಪಿಲ್ ಪ್ರೂಫ್ ಡಿಸೈನ್. ಈ ಬಾಟಲಿಂದ ಆಟೋಮೆಟಿಕ್ಕಾಗಿ ಇಂಕ್ ಹೊರಗಡೆ ಬರಲು ಸಾಧ್ಯನೇ ಇಲ್ಲ. ಸೊ ಡೋಂಟ್ ವರಿ. ಇವಾಗ ನೀವು ಪ್ರಿಂಟರಲ್ಲಿ ಇಂಕನ್ನು ಫಿಲ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಸೈಡಲ್ಲಿ ಕೊಟ್ಟಿರೋ ಬಾಕ್ಸನ್ನು ಓಪನ್ ಮಾಡಿ ಹಾಗೂ ಇಲ್ಲಿ ಪ್ರತಿಯೊಂದು ಕಲರಿಗೂ ಒಂದು ಕ್ಯಾಪನ್ನು ಕೊಟ್ಟಿದ್ದಾರೆ ಹಾಗೂ ಯಾವ ಕಲರಿನ ಇಂಕ್ ಅದೇ ಟ್ಯಾಂಕಲ್ಲಿ ಹಾಕೋದು ಎಲ್ಲಕ್ಕೂ ಇಂಪಾರ್ಟೆಂಟ್. ಸೊ ಸಿಂಪ್ಲಿ ನೀವು ಬಾಟಲ್ ಕ್ಯಾಪನ್ನು ಓಪನ್ ಮಾಡಿ ಯಾವ ಕಲರ್ ಇಂಕ್ ಅದೇ ಟ್ಯಾಂಕ್ ಮೇಲ್ಗಡೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿದರೆ ಸಾಕು, ಇದು ಆಟೋಮೆಟಿಕಲಿ ಇಂಕ್ ಫಿಲ್ ಮಾಡುತ್ತೆ. ಹಾಗೂ ಇಲ್ಲಿ ನೀವು ಈ ಬಾಟಲನ್ನು ಯಾವುದೇ ರೀತಿ ಸ್ಕ್ವೀಸ್ ಮಾಡಬೇಕಾಗಿಲ್ಲ, ತಾನಾಗಿ ಇದು ಫಿಲ್ ಮಾಡುತ್ತೆ. ಹಾಗೂ ಪ್ರಿಂಟರ್ ಎದುರುಗಡೆ ನಿಮಗೊಂದು ಇಂಡಿಕೇಟರ್ ಕೂಡ ಕಾಣಿಸ್ತಾ ಇದೆ. ಎಷ್ಟು ಇಂಕ್ ಇದೆ ಟ್ಯಾಂಕಲ್ಲಿ ಹಾಗೂ ಎಷ್ಟು ಇನ್ನೂ ನೀವು ಹಾಕಬೇಕು ಎಲ್ಲನೂ ನೀವು ಇಲ್ಲಿಂದ ನೋಡ್ಬೋದು. ಸೊ ಇವಾಗ ನಿಮಗೆ ಪ್ರಿಂಟರ್ ಆನ್ ಮಾಡಿ ಪ್ರಿಂಟ್ ತೆಗೆದು ಟೆಸ್ಟ್ ಮಾಡಿ ತೋರಿಸ್ತೀನಿ. ನೀವೇ ನೋಡಿ ಡಿಸೈಡ್ ಮಾಡಿ ಹೇಗಿರುತ್ತೆ ಕ್ವಾಲಿಟಿ ಅಂತ. ಸೊ ಪವರ್ ಕೇಬಲ್ ಅಟ್ಯಾಚ್ ಮಾಡಿ ಈ ಬಟನನ್ನು ಪ್ರೆಸ್ ಮಾಡಿದರೆ ಈ ಪ್ರಿಂಟರ್ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ಹಾಗೂ ಪ್ರಿಂಟರ್ ಆನ್ ಆಗುತ್ತೆ. ಫಸ್ಟ್ ಇಲ್ಲಿ ಮೇಲ್ಗಡೆ ಇರೋ ಸ್ಲಾಟಲ್ಲಿ ಬ್ಲ್ಯಾಂಕ್ ಪೇಪರನ್ನು ನೀವು ಹಾಕಬೇಕು. ಫಸ್ಟ್ ನಿಮಗೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೆಗೆದು ತೋರಿಸ್ತಾ ಇದ್ದೀನಿ. ಸಿಂಪ್ಲಿ ಯಾವ ಪ್ರಿಂಟ್ ತೆಗಿಬೇಕು ಇದರಲ್ಲಿ ನೀವು ಈ ರೀತಿ ಇಟ್ಟು ಸೆಕೆಂಡ್ ಬಟನನ್ನು ಪ್ರೆಸ್ ಮಾಡಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟನ್. ಇಲ್ಲಿ ಕೆಳಗಡೆಯಿಂದ ಪ್ರಿಂಟ್ ಬರುತ್ತೆ ಹಾಗೂ ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರಿಂಟ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ನೀವೇ ಸ್ವತಃ ಜಡ್ಜ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲನೂ ಡೀಟೇಲ್ ಆಗಿ ಪ್ರಿಂಟ್ ಮಾಡಿದೆ ಇದರಲ್ಲಿ. ಇವಾಗ ನಿಮಗೊಂದು ಕಲರ್ ಪ್ರಿಂಟ್ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ಕಲರ್ ಪ್ರಿಂಟಿಗೂ ಸೇಮ್ ಪ್ರೊಸೆಸ್. ಇಲ್ಲಿ ಪೇಪರ್ ಇಟ್ಟು ಥರ್ಡ್ ಬಟನನ್ನು ಪ್ರೆಸ್ ಮಾಡಬೇಕು ನೀವು, ಯಾಕಂದರೆ ಥರ್ಡ್ ಬಟನ್ ಕಲರ್ ಪ್ರಿಂಟ್ ಬಟನ್. ಕಲರ್ ಪ್ರಿಂಟಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಆ್ಯಸ್ ಕಂಪೇರ್ ಟು ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್. ಆದರೆ ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಸ್ಪೀಡಾಗಿ ಪ್ರಿಂಟ್ ಆಗುತ್ತೆ. ಗೈಸ್, ಪ್ರಿಂಟ್ ಆಗಿದೆ ನೀವು ನೋಡ್ಬೋದು. ಕಲರ್ ಪ್ರಿಂಟ್ ಯಾವುದು ಹಾಗೂ ಒರಿಜಿನಲ್ ಯಾವುದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಅಷ್ಟೊಂದು ಕರೆಕ್ಟಾಗಿ ಪ್ರಿಂಟ್ ಬಂದಿದೆ ಇದರಲ್ಲಿ. ಹಾಗೆ ಗೈಸ್, ಎಲ್ಲ ಕಲರ್ಸ್ ಆ್ಯಕ್ಯುರೇಟ್ ಆಗಿ ಬಂದಿದೆ ಅಂತ ಹೇಳ್ಬೋದು, ಎಲ್ಲೂ ಮಿಸ್ಮ್ಯಾಚ್ ಆಗಿಲ್ಲ. ನೆಕ್ಸ್ಟ್, ಈ ಪ್ರಿಂಟರಲ್ಲಿ ನೀವು ಗ್ಲಾಸಿ ಪೇಪರ್ ಅಂತ ಒಂದು ಪೇಪರ್ ಸಿಗುತ್ತೆ. ಅದನ್ನೇ ಯೂಸ್ ಮಾಡಿ ನಿಮ್ಮ ಪರ್ಸನಲ್ ಫೋಟೋಸ್ಗಳನ್ನು ಕೂಡ ಇದರಲ್ಲಿ ಪ್ರಿಂಟ್ ಮಾಡ್ಕೋಬೋದು. ಗ್ಲಾಸಿ ಪೇಪರ್ ನಿಮಗೆ ಯಾವುದೇ ಒಂದು ಸ್ಟೇಷನರಿಯಲ್ಲೂ ಈಸಿಲಿ ಸಿಗುತ್ತೆ. ಸಿಂಪ್ಲಿ ನೀವು ಪೇಪರ್ ಹಾಕೋ ಸ್ಲಾಟಲ್ಲಿ ಈ ಪೇಪರನ್ನು ಹಾಕಿ ಸೈಜನ್ನು ಅಡ್ಜಸ್ಟ್ ಮಾಡಿ ಹಾಗೂ ನಿಮ್ಮ ಪ್ರಿಂಟರನ್ನು USB ವೈರಿಂದ ನಿಮ್ಮ ಲ್ಯಾಪ್ಟಾಪ್ ಜೊತೆ ಕನೆಕ್ಟ್ ಮಾಡಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಒಂದು ಎಪ್ಸಾನ್ ಡ್ರೈವರನ್ನು ಇನ್ಸ್ಟಾಲ್ ಮಾಡಬೇಕು. ಈಸಿಲಿ 2 ಮಿನಿಟಲ್ಲಿ ಮಾಡ್ಬೋದು.
ಇವಾಗ ನೀವು ಈಸಿಲಿ ನಿಮ್ಮ ಲ್ಯಾಪ್ಟಾಪಲ್ಲಿರೋ ಯಾವುದೇ ಒಂದು ಫೋಟೋನ ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಪ್ರಿಂಟ್ ಮಾಡಿದ್ದೀನಿ, ಫೋಟೋ ಕ್ವಾಲಿಟಿಯನ್ನು ನೀವು ನೋಡ್ಬೋದು, ಸ್ವಲ್ಪನೂ ಕೂಡ ಲಾಸ್ ಆಗಿಲ್ಲ ಕ್ವಾಲಿಟಿಯಲ್ಲಿ. ಸೊ ಓವರಾಲ್ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಫೋಟೋನು ಪ್ರಿಂಟ್ ಮಾಡ್ಬೋದು ಈ ಪ್ರಿಂಟರ್. ಹಾಗೆ ಗೈಸ್ ಈ ಪ್ರಿಂಟರ್ A4, A5, A6, B5, C6 ಪೇಪರ್ ಸೈಜಸ್ಗಳನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಈ ಎಲ್ಲ ಪೇಪರ್ ಸೈಜಲ್ಲಿ ನೀವು ಪ್ರಿಂಟ್ ತೆಗಿಬೋದು. ಗೈಸ್ ಫೈನಲಿ ನೀವು ಈ ಪ್ರಿಂಟರಲ್ಲಿ ಎಷ್ಟು ಪ್ರಿಂಟ್ಸ್ಗಳನ್ನು ತೆಗಿಬೋದು ಹಾಗೂ ಒಂದು ಪ್ರಿಂಟಿಗೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ ಹೇಳೋದಾದರೆ, ನಾರ್ಮಲಿ ನೀವು ಒಂದು ಕಾರ್ಟ್ರಿಜ್ ಪ್ರಿಂಟರ್ ಜೊತೆ ಕಂಪೇರ್ ಮಾಡಿದರೆ ಕಾರ್ಟ್ರಿಜ್ ಪ್ರಿಂಟರ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಆದರೆ ಅದೇ ಅದರ ಪ್ರಿಂಟಿಂಗ್ ಕಾಸ್ಟನ್ನು ನೋಡೋದಾದರೆ 600-700 ರೂಪಾಯಲ್ಲಿ ಬರೀ 200 ಪೇಜಸ್ಗಳನ್ನು ಮಾತ್ರ ಪ್ರಿಂಟ್ ಮಾಡ್ಬೋದು ನೀವು ಅದರಲ್ಲಿ. ಹಾಗೂ ಅದರ ಇಂಕ್ ರಿಫಿಲ್ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ, ತುಂಬಾ ಟೈಮ್ ತಗೊಳುತ್ತೆ ಅದು. ಆದರೆ ಅದೇ ನೀವು ಈ ಪ್ರಿಂಟರಲ್ಲಿ ಒಂದೇ ಒಂದು ಬ್ಲ್ಯಾಕ್ ಇಂಕ್ ಬಾಟಲಿಂದ 4500 ಪೇಜಸ್ಗಳನ್ನು ಪ್ರಿಂಟ್ ಮಾಡ್ಬೋದು. ಹಾಗೂ ಉಳಿದಿರೋ ಎಲ್ಲ ಕಲರ್ಸ್ಗಳನ್ನು ಯೂಸ್ ಮಾಡಿ 7500 ಪೇಜಸ್ಗಳನ್ನು ಪ್ರಿಂಟ್ ಮಾಡ್ಬೋದು. ಸೊ ಪರ್ ಪೇಜ್ ಕಾಸ್ಟ್ ಹೇಳೋದಾದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ತೆಗಿಬೇಕು ಅಂದರೆ ಬರೀ 7 ಪೈಸೆ ಮಾತ್ರ ಕಾಸ್ಟ್ ಬರುತ್ತೆ ಇಲ್ಲಿ. ಹಾಗೂ ಅದೇ ನೀವು ಒಂದು ಕಲರ್ ಪ್ರಿಂಟನ್ನು ತೆಗಿಬೇಕು ಅಂದರೆ 18 ಪೈಸೆವರೆಗೂ ಕಾಸ್ಟ್ ಬರುತ್ತೆ. ಮೇನ್ ಅದಕ್ಕಾಗಿ ಈ ಪ್ರಿಂಟರನ್ನು ಎಕನಾಮಿಕಲ್ ಅಂತ ಹೇಳಿರುವಂಥದ್ದು, ಯಾಕಂದರೆ ಭಾಳಷ್ಟು ಕಡಿಮೆ ಕಾಸ್ಟಲ್ಲಿ ನೀವು ಪ್ರಿಂಟನ್ನು ತೆಗಿಬೋದು. ಹಾಗೂ ಈ ಇಂಕ್ ಬಾಟಲ್ಗಳನ್ನು ಕೂಡ ನೀವು ಈಸಿಲಿ ಎಪ್ಸನ್ ಆಫಿಷಿಯಲ್ ವೆಬ್ಸೈಟಿಂದ ತೊಗೋಬೋದು. ಬರೀ ಬ್ಲ್ಯಾಕ್ ಇಂಕ್ ಬಾಟಲ್ ಮಾತ್ರ ತೊಗೋಬೇಕು ನೀವು ಅಂದರೆ 309 ರೂಪಾಯಿಗೆ ಸಿಗುತ್ತೆ ಇದು. ಹಾಗೂ ಉಳಿದಿರೋ ಇಂಕ್ ಬಾಟಲ್ಗಳನ್ನು ತೊಗೋಬೇಕು ಅಂದರೆ ಒಂದು ಬಾಟಲಿಗೆ 449 ರೂಪಾಯಿಗೆ ಸಿಗುತ್ತೆ ನಿಮಗೆ ಇದು. ಹಾಗೆ ಗೈಸ್ ಈ ಪ್ರಿಂಟರಿನ ಇಂಕ್ ಕೂಡ ಬೇಗನೆ ಮುಗಿಯೋದಿಲ್ಲ, ನೀವು ಒಂದ್ಸರಿ ಇದನ್ನು ಫಿಲ್ ಮಾಡಿದರೆ ಎಷ್ಟೋ ದಿನದವರೆಗೂ ಯೂಸ್ ಮಾಡ್ಕೋಬೋದು. ಸೊ ಫೈನಲಿ ಪ್ರಿಂಟರಿನ ಪ್ರೈಸ್ ಹೇಳೋದಾದರೆ 10,000 ರೂಪಾಯಿಲಿ ನೀವು ಇದನ್ನು ಕೊಂಡ್ಕೋಬೋದು. ಹಾಗೂ ಈ ಪ್ರೈಸ್ ರೇಂಜಲ್ಲಿ ಇದು ಎಲ್ಲಕ್ಕೂ ಬೆಸ್ಟ್ ಪ್ರಿಂಟರ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.